ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರದ ದುರ್ದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಗೌರವಾನ್ವಿತ ಕಾರ್ಯದರ್ಶಿ, ಹಿರಿಯ ಪ್ರಾಮಾಣಿಕ ವ್ಯಕ್ತಿತ್ವದ, ಸರಳತೆಯ, ಸೌಮ್ಯತೆ ಸ್ವಭಾವದ ಶ್ರೀ ಗಂಗಾಧರ್ ಕೋಟಿಗೆ ಅವರ 75ನೇ ಜನ್ಮ ದಿನೋತ್ಸವ ಗೌರವೋತ್ಸವ ಕಾರ್ಯಕ್ರಮ. ಎಲ್ಲರ ನೆಚ್ಚಿನ ಗುರುಗಳು ಶ್ರೀ ಗಂಗಾಧರ್ ಕೋಟಿಗೆ ಅವರ 75ನೇ ಜನ್ಮ ದಿನೋತ್ಸವ ಗೌರವೋತ್ಸವ ಕಾರ್ಯಕ್ರಮ ದಂದು ಸಹಕಾರ ರತ್ನ ರೈತರ ಕಣ್ಮಣಿ ದಿವಂಗತ ಅಪ್ಪನಗೌಡ ಪಾಟೀಲ್ ಹಾಗೂ ಬಸಗೌಡ ಪಾಟೀಲ್ ಅವರ ಪುತ್ಥಳಿಗೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದ ಗಣ್ಯರು ಹಾಗೂ ಸರಳತೆಯ ಕೋಟಗಿ ಸರ್, ಪೂಜ್ಯ ಶ್ರೀಗಳು ಹಾಗೂ ಗಣ್ಯರು. ನಂತರ ಪೂಜ್ಯ ಮಠಾಧೀಶರು ಮುಖ್ಯ ಅತಿಥಿಗಳನ್ನು, ಆಡಳಿತ ಮಂಡಳಿ ಪದಾಧಿಕಾರಿಗಳನ್ನು ಹಾಗೂ 75ನೇ ವರ್ಷದ ಹುಟ್ಟುಹಬ್ಬ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವ ಶ್ರೀ ಗಂಗಾಧರ್ ಕೋಟಿಗೆ ಅವರನ್ನ SDVS ಎಲ್ಲ ಕುಟುಂಬ ಸಿಬ್ಬಂದಿ ವರ್ಗದ ಎಲ್ಲ ಸದಸ್ಯರು ಅದ್ದೂರಿಯಾಗಿ ಸಭಾ ಮಂಟಪದವರೆಗೆ ಕರೆತರಲಾಯಿತು. SDVS ಸಂಘದ ಸಿಬ್ಬಂದಿ ವರ್ಗದ ಎಲ್ಲ ಪರಿವಾರ, ಮುಖ್ಯ ಅತಿಥಿಗಳನ್ನು ಹಾಗೂ ಶಿಕ್ಷಣ ಪ್ರೇಮಿ AB ಪಾಟೀಲ್ ಹಾಗೂ ಶ್ರೀ ಗಂಗಾಧರ್ ಕೋಟಿಗೆ ಅವರನ್ನ ಮಠಾಧೀಶರುಗಳನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಹೃದಯಪೂರ್ವಕವಾಗಿ ಎಲ್ಲರನ್ನೂ ಬರಮಾಡಿಕೊಂಡರು. ಪಟ್ಟಣದ ಶ್ರೀ ಶಂಕರ್ಲಿಂಗ್ ಕಾರ್ಯಾಲಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿ ಗುರುಗಳು 75ನೇ ಜನ್ಮ ದಿನೋತ್ಸವ ಶಿಕ್ಷಣ ವರ್ಗದ ಸಿಬ್ಬಂದಿ SDVS ಸಂಘದ ಕುಟುಂಬ ವರ್ಗ ಹಾಗೂ ವಿದ್ಯಾರ್ಥಿ ಅಭಿಮಾನಿ ಬಳಗದಿಂದ ಅದ್ದೂರಿ ಸಡಗರ ಸಂಭ್ರಮದ ಮಹೋತ್ಸವ ಗೌರವೋತ್ಸವ. ಈ ಕಾರ್ಯಕ್ರಮವನ್ನು ಪೂಜ್ಯ ಮಠಾಧೀಶರು, ಗಣ್ಯರು ಹಾಗೂ ಶಿಕ್ಷಣ ಪ್ರೇಮಿ AB ಪಾಟೀಲ್ ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಜನ್ಮದಿನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ. ಇದೇ ವೇಳೆ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಶ್ರೀ ಗಂಗಾಧರ್ ಕೋಟಿಗೆ ಅವರ ಜನ್ಮದಿನದ ಮಹೋತ್ಸವ ಅಂಗವಾಗಿ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಮಠಾಧೀಶರು ಗಣ್ಯರಿಂದ ಯೋಗ ಸಿಂಧೂರ ಪುಸ್ತಕ ಬಿಡುಗಡೆ ಮಾಡಿದರು. ಸಂಕೇಶ್ವರದ SDVS ಸಂಘದ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳಿಂದ ಶ್ರೀ ಕೋಟಗಿ ಸರ್ ದಂಪತಿಗಳನ್ನ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ನಿಳಸೋಶಿಯ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಮಾಜಿ ಸಚಿವ ಶಿಕ್ಷಣ ಪ್ರೇಮಿ AB ಪಾಟೀಲ್ ಹಾಗೂ ಪ್ರವೀಣ್ ಅಪ್ಪಯ್ಯಗೌಡ ಪಾಟೀಲ್ ಹಾಗೂ ಸತ್ಕಾರ ಮೂರ್ತಿ ಶ್ರೀ ಗಂಗಾಧರ್ ಕೋಟಿಗೆ ಹಾಗೂ ಗಣ್ಯರು ಅಭಿನಂದನಾ ನುಡಿಗಳೇ ಮಾತನಾಡಿ 75ನೇ ಅಮೃತ ಮಹೋತ್ಸವ 75 ವರ್ಷಗಳ ಶೈಕ್ಷಣಿಕ ಸಾಧನೆ ಮತ್ತು ಅವರ ಸೇವೆಯನ್ನು ಗುರುತಿಸುವ ಸುದಿನವಾಗಿದೆ. ಸಾಮಾಜಿಕ ಶೈಕ್ಷಣಿಕ ಅಪಾರ ಕೊಡುಗೆ ಜ್ಞಾನ ನೀಡಿದ ಗುರುಗಳು ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನ ಮತ್ತು ಜವಾಬ್ದಾರಿಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೋಟಗಿ ಗುರುಗಳು ಸರಳತೆ ಮತ್ತು ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡಿರುವ ಇಂಥ ಗುರುಗಳ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಅವರ ಸುದೀರ್ಘ ಸೇವೆಯ ಹೆಮ್ಮೆಯ ಸಂಕೇತವಾಗಿದ್ದು ಗುರುಗಳ 75ನೇ ಅಮೃತ ಮಹೋತ್ಸವ ಆಚರಣೆ ಮಾಡುತ್ತಿರುವುದು ಸಂತೋಷ ತಂದಿದೆ. ಇಂಥವರ ಮಾರ್ಗದರ್ಶನದಲ್ಲಿ ಗಡಿ ಭಾಗದ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆ
ಪಡೆದುಕೊಂಡಿದ್ದಾರೆ. ಅವರ ಜೀವನದ ಮೌಲ್ಯಗಳನ್ನು ಮತ್ತು ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ತಿಳಿಸಲಾಗುತ್ತಿದೆ ಎಂದು ಇದೇ ವೇಳೆ ಹೇಳಿದರು. SDVS ಸಂಘದ ಎಲ್ಲ ಸಿಬ್ಬಂದಿ ವರ್ಗದ ಪರಿವಾರ ಮಮತೆ ಪ್ರೀತಿ ಕಂಡು ಶ್ರೀ ಗಂಗಾಧರ್ ಕೋಟಗಿ ಸರ್ ಅವರು SDVS ಸಂಘದಲ್ಲಿ ಕಲಿಯುವ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಹಣ ದೇಣಿಗೆ ನೀಡಿದರು. ನಮ್ಮ ಸಂಸ್ಥೆಗೆ ನನ್ನ ಅಲ್ಪ ಕಾಣಿಕೆಯಾಗಿ 1 ಲಕ್ಷ ರೂಪಾಯಿಗಳನ್ನು ಯಾವುದಾದ್ರೂ ಸ್ಕಾಲರ್ಶಿಪ್ ಮಾಡಲಿಕ್ಕೆ ಕೊಡಬೇಕಂತ ನಾನು ಅವರಿಗೆ ಈ ಕಾಣಿಕೆಯನ್ನು ಸಮರ್ಪಿಸಿ, ನಿಮ್ಮ ಪ್ರೀತಿಗೆ ನಾನು ಬೆಲೆ ಕಟ್ಟಲಿಕ್ಕಾಗೋದಿಲ್ಲ, ನಿಮ್ಮೆಲ್ಲರ ಸಮಯಕ್ಕೂ ಅಷ್ಟೇ ಬೆಲೆ ಇರೋದರಿಂದ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ತಾಸುಗಟ್ಟಲೆ ಮಾತಾಡ್ತಿರ್ತಾರೆ, ನಿಮ್ಮ ಅರ್ಥವಾಗಿ ಮಾಹಿತಿ ಸಿಗೋದಂತ. ಆದರೆ ಈಗ ತಮ್ಮೆಲ್ಲರಿಗೂ ಯಾರ್ಯಾರ್ದು ಹೆಸರು ನನ್ನ ಕುಟುಂಬದ ಎಲ್ಲ ಸದಸ್ಯರು ಇಲ್ಲಿಗೆದೇರಿ, ಬಂಧುಗಳಿದ್ದೀರಿ, ನೀವು ಎಲ್ಲರೂ ಬಂಧುಗಳನ್ನೇ ಅಂತ ಒಂದು ಆತ್ಮೀಯ ಸಂಬಂಧಗಳು ತಮ್ಮೆಲ್ಲರಿಗೂ ಹೊಂದಿಸಿ ಈಗ ಪಾಟೀಲರಿಗೆ ಸಮರ್ಪಿಸಿ. ಈ ಸಮಾರಂಭದಲ್ಲಿ ಮಠಾಧೀಶರಾದ ಡಾಕ್ಟರ್ ಪಾಲಾಕ್ಷ ಶಿವಯೋಗೀಶ್ವರರು, ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು, ಶ್ರೀ ಋಷಿಕೇಶಾನಂದ ಬಾಬಾ ಮಹಾರಾಜರು ಹಾಗೂ ಮುಖ್ಯ ಅತಿಥಿಗಳಾದ BL ಪಾಟೀಲ್, ಶ್ರೀ SS ದೇವರವರ್ ಹಾಗೂ ಯುವ ಧುರೀಣರಾದ ಪ್ರವೀಣ್ ಪಾಟೀಲ್ ಹಾಗೂ ವಿನಯ್ ಗೌಡ ಪಾಟೀಲ್ ಹಾಗೂ ಆಡಳಿತಾಧಿಕಾರಿ BR ಪೂಜಾರಿ ಸೇರಿದಂತೆ SDVS ಸಂಘದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಣ ವರ್ಗ ಸಿಬ್ಬಂದಿ, ಸಂಘದ ಕುಟುಂಬದ ಸರ್ವ ಸದಸ್ಯರು ಹಾಗೂ ವಿದ್ಯಾರ್ಥಿ ಬಂಧುಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. ಕೋಟಿಗೆಯವರ 75ನೇ ಅಮೃತ ಮಹೋತ್ಸವ ಭಾಗಿಯಾಗಿದ್ರಿ, ತಾವೇನು ಹೇಳ್ತೀರಿ ಸರ್? ಏನಿಲ್ಲ, ಭಾಳ ಖುಷಿ ಆಯಿತು. ಕೋಟಿಗೆ ಸರ್ನ ಸಣ್ಣಾಗಿರ್ತಂಗಿಂದ ನಾವು ನೋಡ್ಕೊತ ಬಂದೆವು. ಸ್ಪೆಷಲಿ ಅಲ್ಲಿಂದ ಬಂದಿದ್ದಕ್ಕೆ ಇಟ್ ಇಸ್ ಅ ಗುಡ್ ಅಪಾರ್ಚುನಿಟಿ. ಹೆಂಗೂ ವರ್ಕೌಟ್ ಆಯಿತು ಅವ್ರದ್ದು 75th ಬರ್ಡೇ ಅಟೆಂಡ್ ಮಾಡಕ್ಕೆ. ನಮಗೆ ಭಾಳ ಗೈಡ್ ಮಾಡ್ಯಾರ ಅವರು. ಸೊ ಇಟ್ ಈಸ್ ಪ್ರಿವಿಲೇಜ್ ನಾವು ಅವ್ರ ಬರ್ಡೇಗೆ ಹಾಜರಾಗೀನಿ. ಮತ್ತು ಕೋಟಿಗೆ ಸರ್ ಅವ್ರದ್ದು 75th ಬರ್ಡೇ ಅಟೆಂಡ್ ಮಾಡಕ್ಕೆ ಭಾಳ ಖುಷಿ ಅನ್ಸತೈತಿ. ನಮಗೆ ಸಣ್ಣಾಗಿರ್ತಂಗೆ ಅವ್ರು ನೋಡ್ಕೊತ ಬಂದೆವು. ನಮಗೆ ಭಾಳಷ್ಟು ಗೈಡ್ ಮಾಡ್ಯಾರ ಅವರು. ಇಟ್ಸ್ ಅ ಪ್ರಿವಿಲೇಜ್ ದ್ಯಾಟ್ ಐ ಆಮ್ ಏಬಲ್ ಟು be present here and get an opportunity to attend his 75th birthday, and wish him many more years of successful life and public service and good health, and hearty congratulations to Kotigi sir and all his family. 75ನೇ ಹುಟ್ಟುಹಬ್ಬ ಅಮೃತ ಮಹೋತ್ಸವ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಆಫೀಸ್ದಾಗ ಚರ್ಚೆ ಹೊರಟಾಗ ಅವ್ರ ಬರ್ಡೇ ಬೇರೆ ಇದ್ರಿ, ಇದು ಆಫೀಸ್ ಇಷ್ಟೇ. ಅವ್ರ ಬರ್ಡೇ ಹಿಂದೆ ನಮ್ಮಲ್ಲಕ್ಕ ಚೆನ್ನಾಗಿರ್ತಾಗ ಎಲ್ಲ ಗೊತ್ತಾಯಿಲ್ಲ ಯಾವ ರೀತಿ ಬರ್ಡೇ ಹಚ್ಚಿರ್ತಾರೆ. ಅದಕ್ಕೆ ಎರಡು ಆಫೀಸ್ ಇದೆ, ಮನೋಜ್ಗಳಿದೆ ಅದರಲ್ಲಿ ಆಫೀಸಿಯಲ್ ಏನೈತೆ ಅದನ್ನು ಮಾಡೋದು ತಗೊಂಡು ಹೇಳಿ 75 ವರ್ಷ ಆತ್ಮೀಯ ಸ್ನೇಹಿತರು ನಾವು. ನಮ್ಮೆಲ್ಲ ಕಂಪ್ನಿ ಬಂದೈತಿ, ಭಾಳ ಜನ ಇಲ್ಲ ಬಂದಿಲ್ಲ. ಶಶಿ ಜಾಲಿ ಅವರು, ತಂಬರಿಗೆ ರಾಜಶೇಖರ್ ಅವರು, ದೇವರವರು, ಬೆಳಗಾವಿ ಬರ್ತಿದ್ದು ಕರೆದು ಅವ್ರಿಗೇನು ಅನುಕೂಲ ಆಗಿಲ್ಲ, ಬಂದಿಲ್ಲ. ಅದಕ್ಕೆ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶದಿಂದ ನಾವು ಸಂಘದಿಂದ ಮಾಡೋದು ನಮ್ಮ ಶಿಕ್ಷಕರು. ಯಾಕಂದರೆ ಇವತ್ತು ನಮ್ಮ ಶಿಕ್ಷಕರೇ ನಮಗೆ ಬಂಡವಾಳ. ನಮ್ಮ ಶಿಕ್ಷಕರಿಂದ ನಮ್ಮ ಸಂಸ್ಥೆ ಇವತ್ತು ಬೆಳೆದಿದ್ದೇವೆ. ಮತ್ತು ಇವರು ಶಿಕ್ಷಕರು. ನಾವು ಯಾವಾಗಲೂ ಹೇಳ್ತಿರ್ತೀವಿ, ನೀವು ಏನಿದ್ರು ಶಿಕ್ಷಕರ ಪ್ರಾಣ ಅಂತ ಹೇಳ್ತಿರ್ತೀವಿ. ನನಗೆ ಇವತ್ತು ಅವರು ಏನೇ ಕೆಲಸ ಇದ್ರು ಮೊದಲು ಬಿಟ್ಟು ಪಾಠ ಹೇಳೋದು. ಇಂಗ್ಲೀಷ್ ಮೀಡಿಯಮ್ಗೂ ಆದ್ರೂ ಪಾಠ ಹೇಳೋಲ್ಲ, PUC ಆದ್ರೂ ಅದು ಪಾಠ ಹೇಳೋಲ್ಲ. ಯಾಕಂದರೆ ಬಟ್ ಪಾಠ ಹೇಳೋದು. ಯಾವ ಕ್ಲಾಸಿಗೆ ಹೋದ್ರೆ ಹುಡುಗರು ಯಾರು ಶಿಕ್ಷಕರು ಕಾಣಿಸಲಿಲ್ಲ, ಒಂದು ಲಕ್ಷ ಬರೋದಾಗಿಲ್ಲ. ಅಂದರೆ ನನ್ನ ವಿದ್ಯೆಯಲ್ಲ ಮಕ್ಕಳಿಗೆ ಧಾರಾಟ ಯಾವಾಗಲೂ ಕೂಡ ಬಿಟ್ಟು ಅವರು ಹೇಳೋದಕ್ಕೆ ಬಂದಿಲ್ಲ. ಶಮ್ಯದಿಂದ ಶಾಂತ ಸ್ವಭಾವ ಇವತ್ತು ನಮಗೆ BA 1ದಿಂದ ನಮ್ಮ ಕ್ಲಾಸ್ಮೇಟ್ಸ್
ನಾವೆಲ್ಲ ಒಂದು ಅವ್ರು ಇಂಗ್ಲೀಷ್ MK ಬಂದಿದ್ದು ನಾವು ಎಲ್ಲಿದ್ದೀವಿ ಮಾಡಿದ್ವಿ ಅಷ್ಟೇ. ನಮಗೊಂದು 40-50 ಮಂದಿ ಗ್ರೂಪ್ ಇರ್ತೇವೆ. ಗ್ರೂಪ್ ಇದ್ರೆ ಅಂತ ಹೇಳಿದ್ರೆ ನಮ್ಮ ದೇವರು ನಮ್ಮ ತಂದೆಯವ್ರು ಎಲೆಸೆ ನಾವೆಲ್ಲರೂ ಬಂದಿದ್ವಿ. ಬೇಡಪ್ಪ ಅಂತಂದ್ರೆ ಕೇಳಿದ್ರು ಅದಕ್ಕೆ ಎಲ್ಲರೂ ಕೂಡ ಬಂದಿದ್ವಿ. ಆ ದೃಷ್ಟಿಯಿಂದ ಇವತ್ತು ಆಸೆನೇ ಹೇಳಿ ಯಾಕಪ್ಪ ಅಂತಂದ್ರೆ ಭಾಳ ಸಲ ನಾವು ಒಂದೊಂದು ಕಡೆ ಎಲ್ಲೇ ಕೂರ್ತಿರ್ತೀವಿ. ಶ್ರೇಯ ಬೇಕು, ಜನ ಇದ್ದರೆ ಎಲ್ಲರೂ ಕೂಡ ಹೇಳಿ ಇವತ್ತು ಅವರ ಅಮೃತ ಮಹೋತ್ಸವವನ್ನು ಮಾಡುವ ಉದ್ದೇಶ ನಮ್ಮ ಶಿಕ್ಷಕರಿಗೆ ಒಂದು ಪಾಠ ಆಗಲಿ, ಶಿಕ್ಷಕರಿಗೆ ಗುರುತಾಗಲಿ, ಯಾರು ಒಳ್ಳೆಯವರು ಅವ್ರನ್ನ ನಾವು ಸತ್ಕರಿಸಬೇಕು, ಅಭಿನಂದನೆ ಕೊಡಬೇಕು ಅಂತ ಹೇಳಿಕೊಂಡು ನಾ ಮಾತಾಡೋದು ಮುಖ್ಯ ಅಲ್ಲ. ಯಾಕಂದ್ರೆ ನನ್ನ ಆತ್ಮೀಯ ಗೆಳೆಯರು ಪ್ರಾಮಾಣಿಕತೆಗೆ ಅಪ್ಪಟ ಪ್ರಾಮಾಣಿಕ ಇರ್ಬೋದು ಯಾವುದೇ ವಿಷಯ ಮತ್ತು ಸೌಮ್ಯ ಸ್ವಭಾವ. ಅವರು ಶಿಕ್ಷಕರಾಗಕ್ಕೆ ಅಷ್ಟ ಯೋಗ್ಯ. ಯಾಕಂದ್ರೆ ಯಾವ ಆಡಳಿತ ಮಾಡೋಕೆ ಯೋಗ್ಯ ಅಲ್ಲ. ಯಾಕೆ ಬೇಯವರು ಅಲ್ಲಲ್ಲ ಯಾರಿಗೆ. ಹಂಗೆ ಇವತ್ತು ಆದರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಸುಮಾರು 15 ವರ್ಷಗಳವರೆಗೆ ಸೇವೆ ಮಾಡಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಇವತ್ತು ಒಳ್ಳೆಯ ಸಂಬಂಧ ಎಲ್ಲ ಶಿಕ್ಷಕ ಬಾಂಧವರಲ್ಲಿ ಕೂಡ ಇಟ್ಕೊಂಡು ಹೋಗಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೂಡ ಒಳ್ಳೇದು ಮಾಡಲಿ. ನಾವು ಅದಕ್ಕೆ ಮನೆಯವರಿದ್ದಾಗ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಹೊರಗೇನೆ ಅವರು ಮನೆಯವರಿದ್ದಾಗ ಒಳ್ಳೇದಾಗಲಿ ಅಂತ ಕೂಡ ನಾನು ಕೂಡ ಇವತ್ತು ಅದು ಭೂಪೇಶ್ವರ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಅವ್ರನ್ನ ಅವಕಾಶ ಮಾಡಿಕೊಟ್ಟಿರ್ತೀನಿ. ನಮ್ಮ ಎಲ್ಲ ಪ್ರಾಚಾರ ನಾನು ಹೇಳ್ತಿರ್ತೀನಿ ಎಲ್ಲ ಕಡೆ ನಮ್ಮ ದುರ್ಗುಂಟೇಶ್ವರ ವಿದ್ಯಾವರ್ಧಕ ಸಂಘದ ನಾವೆಲ್ಲ ಕುಟುಂಬದ ಸದಸ್ಯರು ಸುಮಾರು 500-600 ಜನ ಶಿಕ್ಷಿ ನಾವೆಲ್ಲ ಸದಸ್ಯರು. ನಾವು ತುಂಬ ಮುಖ್ಯಸ್ಥ ಅಷ್ಟೇ. ಅವರು ಏನು ಮಾಡಬೇಕಾದ್ರೆ ಅವ್ರಿಗೆ ಶ್ರೇಯಸ್ಸು ಹೋಗ್ಬೇಕು. ಇಲ್ಲಿ ಭಾಳ ಉತ್ತಮವಾದ ಶಿಕ್ಷಣವನ್ನು ಕೂಡ ನಮ್ಮ ಶಿಕ್ಷಕರೆಲ್ಲ ಬಂದಿದ್ದೀರಿ. ಭಾಳ ಉತ್ತಮವಾಯಿತು. ಇನ್ನೂ ಹೆಚ್ಚು ಕೂಡ ಮಾಡಿದೆ. ಈಗ ಇನ್ನೂ ಹೆಚ್ಚು ಮಾಡಲಿಕ್ಕೆ ನಾನು ಕೂಡ ಸಂಬಂಧ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಮಾಡಿ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜಗದ್ಗುರು ಶ್ರೀ ಗುರುದೇಶ್ವರನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲೆ ಅಕ್ಷಿತಕ್ಕಂಥ ಮಾತಾಡೋಲ್ಲ. ಒಂದೇ ನಿಮಿಷ ಮಾತಾಡ್ತೀನಿ. ಒಂದು ಮಾತೈತಿ ಏನು ಅಂತಂದ್ರೆ ಮನೆ ಹಿರಿಯರಾಗಿ ಹುಟ್ಟು ಬೇಡ, ಭಾಷಣದಾಗಲಿ ಕೊನೆ ಅವ್ರು ಆಗಬೇಡ ಅಂತೇಳಿ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ. ನನ್ನ ಈ ಕಾರ್ಯಕ್ರಮ ಕರೆದಾಗ ನಾನು 6, 7, 8 ನನ್ನ ಮಂಗಳೂರಲ್ಲಿ ಕಾರ್ಯಕ್ರಮ ಇತ್ತು, ಹೋಗೋಣಿದ್ದೆ. ಆದರೆ ಕೊಟ್ಟಿಗೆ ಸರ್ ಹೆಸರು ಅಂದರೆ ಹೆಂಗಿದೆ ಅಂದರೆ ಅವ್ರ ಹೆಸರು ಹೇಳಿದ ತಕ್ಷಣ ಎಲ್ಲ ಕಾರ್ಯಕ್ರಮಗಳು ನಾನು ಕ್ಯಾನ್ಸಲ್ ಮಾಡಿ ಇವತ್ತು ನಾನು ಇದ್ರೊಳಗೆ ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲೇ ಉಳ್ಕೊಂಡೆ. ನಾನು ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಕೊಟ್ಟಿಗೆ ಸರ್ ಅವರಿಗೆ 75ನೇ ವರ್ಷದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಈ 75 ವರ್ಷಗಳು ತುಂಬು ಜೀವನ. ಇದೊಂದು ಅಮೃತ ಮಹೋತ್ಸವ. ಅಮೃತ ಅಂದ್ರೆ ಮೃತ ಇಲ್ಲ ಅಂತ, ಇನ್ನವರು ಅಮೃತ ಆದವು ಅಂತ ಹೇಳಿ. ಅಮೃತ ಬದುಕು ಇನ್ನು ಮೇಲಿನ ಶುರುವಾಗೋದು ಅಮೃತ ಬದುಕು. ಸೊ ಅವ್ರ ಹೆಸರಿಗೆ ತಕ್ಕಂತೆ ಗಂಗಾಧರ, ಗಂಗೆಯನ್ನು ಧರಿಸಿದವನು ಅಂತ. ಜ್ಞಾನ ಗಂಗೆ, ಗಂಗೆಯಲ್ಲಿ ಬಹಳಷ್ಟು ನಾವು ಜ್ಞಾನ ಗಂಗೆ ಅಂತ ಕರಿತೀವಿ. ಅಂತ ಜ್ಞಾನವನ್ನು ಹೊತ್ಕೊಂಡು ಬಂದು ಅದನ್ನು ನಾಡಿನ ತುಂಬೆಲ್ಲ ಪಸರಿಸಿ ಬಹಳಷ್ಟು ವಿದ್ಯಾರ್ಥಿಗಳ ಜೀವನವನ್ನು ಪಾವನ ಮಾಡಿದಂಥ ಒಂದು ಅದ್ಭುತವಾದಂಥ ಬದುಕು. ನನಗೆ MK ಗುಡಿ, ಕಿತ್ತೂರು, ಕಾದ್ರೋಳಿ ಇಲ್ಲೆಲ್ಲ ನನ್ನ ಪರಿಚಯದವರಿದ್ದಾರೆ. ಕೊಟ್ಟಿಗೆ ಸರ್ ಅಂದ ತಕ್ಷಣ ಅಯ್ಯೋ ನಮ್ಮ ಸರ್ ಅವರು ಅಂತ ಹೇಳಿ. ಮೊನ್ನೆ ಒಬ್ರು ಬಂದಿದ್ರು, ಅವರು ಹೇಳಿದ್ರು ಕೊಟ್ಟಿಗೆ ಸರ್ ಅಂತ ಹೇಳಿ ಕಾರ್ಯಕ್ರಮ ನಮ್ಮ ಗುರುಗಳವರು ಅಂತ ಹೇಳಿ. ಒಬ್ರು ಹೇಳ್ತಾ ಇದ್ರು ಕೊಟ್ಟಿಗೆ ಸರ್ ಅಂತಂದ್ರೆ ಹೇಗೆ ಅಂತ ಹೇಳಿದ್ರೆ ಒಮ್ಮೆ MLA-ಗಿಂತಲೂ ಜಾಸ್ತಿ ಗೌರವ ಆ ಭಾಗದಲ್ಲಿದೆ. ಅದಕ್ಕೆ ಕಾರಣ ಅಂತ ಅದ್ಭುತವಾದ ಜೀವನವನ್ನು ನಿರ್ಮಾಣಿಸಿದಂಥ ಕೊಟ್ಟಿಗೆ ಸರ್ ನಮ್ಮ ಭಾಗದಲ್ಲಿ ಈಗ ಒಬ್ಬ ವ್ಯಕ್ತಿಗೆ ತಮ್ಮ ಊರಲ್ಲಿ ಗೌರವ ಸಿಗ್ಬೋದು, ಆದರೆ ಬರೂರಲ್ಲಿ ಹೋಗಿ ಇಷ್ಟೊಂದು ಗೌರವ ಸಂಪಾದನೆ ಮಾಡಿದಾರಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಅಂತ ಒಂದು ಶ್ರೇಷ್ಠವಾದಂಥ ವ್ಯಕ್ತಿತ್ವ. ಅವಾಗಲೇ TB ಪಾಟೀಲ್ ಸಾಹೇಬರು ಹೇಳಿದಾಗೆ ಅವ್ರ ಶಿಕ್ಷಕರು ಸೌಮ್ಯ ಸ್ವಭಾವ, ಆಡಳಿತ ಹೊಂದೋದಿಲ್ಲ. ಆದರೆ ಅವ್ರ ವ್ಯಕ್ತಿತ್ವ ಹೇಗಿರ್ತದೆ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿತ್ವ ನೋಡಿ ಎಲ್ಲರೂ ಸರಿಯಾಗಿರ್ತಾರೆ ಅಂತ ಒಂದು ಶ್ರೇಷ್ಠವಾದಂಥ ವ್ಯಕ್ತಿತ್ವಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಈ ಅಮೃತ ಮಹೋತ್ಸವವನ್ನು ಇದೊಂದು ಅದ್ಭುತವಾಗಿ ಆಚರಣೆ ಆಗಿದೆ. ಅದಕ್ಕಾಗಿ ನಾನು ನನ್ನನ್ನು ಕರೆದು ಈ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಂದ ಹಿಡ್ಕೊಂಡು TB ಪಾಟೀಲ್ರಿಂದ ಹಿಡ್ಕೊಂಡು ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ SVSನ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಕೊಟ್ಟಿಗೆ ಸರ್ಗೆ ಜನ್ಮದಿನೋತ್ಸವ ಶುಭಾಶಯಗಳು. ನಾವೆಲ್ಲರೂ ಸೇರಿ ಹೀಗೆ ಅವರಿಗೆ ಜನ್ಮ ಶತಮಾನೋತ್ಸವವನ್ನು ಆಚರಿಸುವಂತಾಗಲಿ, ಆಯುರಾರೋಗ್ಯವನ್ನು ದುರ್ಗುಂಟೇಶ್ವರರು, ಶಂಕರಲಿಂಗ ಅವರಿಗೆ ದಯಪಾಲಿಸಲಿ ಎಂದು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಆದರೆ ಇದೇ
ಸಂಕೇಶ್ವರಕ್ಕೆ ಬಹುಶಃ ನಾನು 60 ವರ್ಷ ಮುಗಿಸಿದ. ಯಾಕಂದ್ರೆ ನಾನು ನಿವೃತ್ತಿ ನಂತರ ಬಂದಿದ್ದೆ 60ನೇ ವರ್ಷ ಇಲ್ಲೇನೆ ಕಂಪ್ಲೀಟ್ ಮಾಡಿದೆ. ಯಾರಿಗೂ ಹೇಳಿರಲಿಲ್ಲ, ಯಾಕಂದ್ರೆ ನನ್ನ ಜನ್ಮ ದಿನಾಂಕಣ ತಿಳಿಸಿರಲಿಲ್ಲ. ನಾನು ಅದು ರಿಜಿಸ್ಟರ್ ಪ್ರಕಾರ ಬೇರೆ ಇತ್ತು. ನನ್ನ ಕಸಿನ್ ಬಸವರಾಜ್ ಕೋಟ್ಗಿ ಅಂತ ಇಲ್ಲಿ ITI ಪ್ರಾಚಾರ್ಯ ಆಗಿದ್ದ. ಅವನಿಗೆ ಶಂಕರಲಿಂಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಕೆಲಸ ಹೇಳಿದೆ. ಅಲ್ಲಿ ನನಗೆ 60 ವರ್ಷ ಮುಗಿದು ಅನ್ನೋದು ಅವನಿಗೆ ಅಲ್ಲಿ ನಮಸ್ಕಾರ ಮಾಡಲಿಕ್ಕೆ ನಾನು ಯಾಕಂದ್ರೆ ಹಾಸ್ಟೆಲ್ನಾಗ ಇರ್ತಿದ್ನಿ ಇಲ್ಲಿ. ಅವಾಗ ಅವತ್ತನ ಮೊದಲನೇ ಸಾರಿ ನನಗೆ ಗುರುತಿಲ್ಲ ಕೇಕ್ ತರಿಸಿ ಅಲ್ಲಿ ನಾನು ಈ ಕೇಕು ಅಥವಾ ಈ ಮೇಲ್ಮತ್ತಿ ಈ ಸಾಂಪ್ರದಾಯಿಕ ಒಗ್ಗದಂಥ ಒಂದು ರೂಢಿಯನ್ನು ಬೆಳೆಸ್ಕೊಂಡು ಬಂದಿದ್ದೆ ಮೊದಲಿನಿಂದ. ಆದ್ರೆ ಅವನ ಇದನ್ನು ಮಾಡಿದ, ಅದಕ್ಕೆ ಅದು ನೆನಪಿಗೆ ಬಂದದ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರಿಗೆ ಹೇಳಿದ್ ನಾನು, ಏನು ಅವಶ್ಯಕತೆ ಇಲ್ಲ. 75 ವರ್ಷ ನನಗಿಂತ ಬಹಳ ಅದ್ಭುತವಾಗಿ ಜೀವನ ಸಾಗಿಸಿದಂತಹ ಸಾಹಿತಿಗಳು, ಕೃಷಿಕರು, ಸೇನಾನಿಗಳು, ನಾಡು ನುಡಿಗೆ ತಮ್ಮದೇ ಆದಂಥ ಸೇವೆ ಮಾಡಿದವರು ಇರ್ತಾರೆ. ನಾನು ಯಾವ ಲೆಕ್ಕ ಅಂತ ಹೇಳಿದ್ರೆ ನಿನ್ನ ಯಾವ ಕೇಳಾಗ್ತಾನೆ ಅಂತ ಹೇಳಿದ್ರು. ಸನ್ಮಾನ ಅವಶ್ಯಕತೆ ಇಲ್ಲ, ನಿನ್ನ ಕೇಳ್ತಾರೆ ಯಾರು ಹಾಗೇನು ಹೇಳಿದ್ರು ಕೇಳಲಿಲ್ಲ. ಆದರೆ ಅವರೆಲ್ಲರೂ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ನನ್ನ ಆಡಳಿತ ಮಂಡಳಿ, ವಿಶೇಷವಾಗಿ RB ಪಾಟೀಲ್ ಪೂಜಾರಿಯವರಂತೂ 3-4 ದಿವಸ ಅವರು ಈಗ ಒಂದು ವಾರಗಟ್ಟಲೆ ಇದೇ ಇದರೊಳಗೆ ನಾನು ಒಬ್ಬ ಉತ್ಸವ ಮೂರ್ತಿಯಾಗಿದ್ದೇನೆ. ಉಳಿದ ಸಂದರ್ಭದಲ್ಲೇನು ನಾನೇನು ಅವರೇ ಎಲ್ಲ ಕೆಲಸ ಮಾಡ್ತಿರ್ತಾರೆ ನಾನು. ಆದರೆ ಅದನ್ನು ಏನು ಉಸ್ತುವಾರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಮಾಡ್ತಿರ್ತೇನೆ ಒಬ್ಬ ಶಿಕ್ಷಕನಾಗಿ. ಯಾಕಂದ್ರೆ ನನಗೆ ಆ ಮೊದಲಿನಿಂದ ಯಾವುದೇ ಕಾರ್ಯಕ್ರಮ ಮಾಡಲಿ, ಎಂಥವ ದೊಡ್ಡ ಸಮಾರಂಭ ಇರಲಿ, ನನ್ನ ಅಧ್ಯಾಪನ ವೃತ್ತಿ ಬಿಟ್ಟು ನಿನ್ನೇನು ಕ್ಲಾಸ್ ತೊಗೊಂಡಿದ್ದೆ. ಅದನ್ನು ಬಿಟ್ಕೊಟ್ಟು ನನಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯೊಳಗೆ ಇದೇ ಅವ್ರು ಹೇಳಿದ್ರಲ್ಲ, 4ನೇತೆ ಇದ್ದಾಗ 3ನೇತೆ ಕಾಣ್ತದೆ. ನಮ್ಮ ಅಕ್ಕನ ಮದುವೆ ಊರಾಗಿನ ಊರು ದೊಡ್ಡ ಗೌಡ್ರು ಸೋದರ ಮಾವ ಕೊಟ್ಟಿದ್ದೀವಿ. ನಾನು ಹೊತ್ಕೊಂಡು ಹೋಗಿದ್ರು ಅವ್ರು, ಯಾಕಂದ್ರೆ ಸಾಲಿಗೆ ಹೋಗಿದ್ನೆ. ಮನೆಯಾಗಿ ಮಕ್ಕಳ ಮದುವೆ ಬಾ ಅಂತೇಳಿ ಕೆಲಸ ಕರ್ಕೊಂಡು ಹೋಗಿದ್ರು. ಹೀಗೆ ನನಗೆ ನಮ್ಮ ಪೂಜ್ಯ ಅಪ್ಪ ಶಿವಯೋಗೀಶ್ವರರನ್ನು ನಾನು ಸ್ಮರಿಸಬೇಕು. ಯಾಕಂದ್ರೆ ಅವಾಗೆಲ್ಲ ಸರ್ಕಾರಿ ಕಟ್ಟಡಗಳಿರಲಿಲ್ಲ. ಅವರ ಮಠದೊಳಗಿನ ಶಾಲಾ ಕುಣಿಗಳು ಅವರಿಗೆ ನಮಸ್ಕರಿಸಿ ನಾವು ಹೋಗಬೇಕು. ಅವರು ನಮ್ಮ ಗುರುಮಣಿತನ ಆಗಿದ್ದರೂ ಕೂಡ ನಮ್ಮ ಜೊತೆಗೆ ಎಂಥ ಒಂದು ಅವಿನಾಭಾವ ಸಂಬಂಧ ಇತ್ತು. ಅಂದ್ರೆ ನಮ್ಮ ತಂದೆ ಜಮೀನ್ದಾರ್ ಆಗಿದ್ರು ಕೂಡ ಅವರು ನಾನು ಕರೆಕ ಸಾಯೋ ವಿಷಯದವರೆಗೆ ಆಗಿರ್ತೇನೆ ಅನ್ನುವಂಥ ಚನ್ನಬಸಪ್ಪ ಕೋಟಿಗೆಯವರು ತಮ್ಮ ಬಹು ಅಮೂಲ್ಯವಾದ ಜಮೀನನ್ನು ಕೊಟ್ಟು ಮಾತನ್ನು ನಾವು ಉಳಿಸ್ಕೋಬೇಕು ಅನ್ನೋ ಸಲುವಾಗಿನೇ ಭಾಳ ಇದನ್ನು ಮಾಡಿದ್ದಾರೆ. ಅದನ್ನು ಅವ್ರು ಹೇಳ್ತಿರ್ಲಿಲ್ಲ, ನಮ್ಮ ತಾಯಿ ಹೇಳಿದ್ರು. ಅದೇನು ಸಂಬಂಧ ಇಲ್ಲ, ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ನಾನು ಅಂತಿದ್ದೆ. ಅದಕ್ಕೆ ನಮ್ಮ ತಂದೆಯ ಮೊದಲನೇ ಧರ್ಮಪತ್ನಿ ಅವ್ರ ಸಮಾಧಿ ಅದೃಶ್ಯನ ಏನು ಸಮಾಧಿ ಇದೆ ಅದ್ರ ಎದುರಿಗೇನೆ ಮುಂದೆ ನಮ್ಮ ತಾಯಿ ಅದೇ ಊರಿನ ಅವರಿಬ್ಬರು ಅದೇ ಊರಿನ ನೋಡ್ರು ಬಂಟಂದವ್ರನ್ನೇ ಭಾಳ ತಂಗ್ಯವ ಚೆನ್ನಮ್ಮ ಅವರಿಬ್ಬರು ಅಕ್ಕಂಗಿಯರಂಗ ನಡ್ಕೊಂಡು ಬಂದಿದ್ವಿ ಅಂತ ಹೇಳ್ತಿದ್ರು. ಅವ್ರು ದೊಡ್ಡವರನ್ನ ನಾನು ನೋಡಿರಲಿಲ್ಲ, ನಮ್ಮ ದೊಡ್ಡವನ್ನ. ಆದ್ರೆ ಉತ್ತಮವಾದ ಸಂಸ್ಕಾರಕ್ಕೆ ಕಾದರವಳ್ಳಿ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ ಎನ್ನುವಂತಹ ಪರಮ ಪಾವನ ನಾಡು. ಶರಣರ ಕೊನೆಯ ಕದನ ಶರಣರು ಯುದ್ಧ ಮಾಡಬೇಕಾಗಿರಲಿಲ್ಲ. ಯಾಕಂದರೆ ಸ್ಥಾವರ ಕಳಿಯುಂಟು ಜಂಗಮ ಕಳಿಲ್ಲ ಅಂದ್ರೆ ಅದೆಲ್ಲ ಗೊತ್ತಿದೆ. ನಾನು ಭಾಳ ಸಮಯ ತೆಗೆದುಕೊಳ್ಳೋದಿಲ್ಲ, ಸಮಯ ಭಾಳ ಆಗಿರೋದ್ರಿಂದ ಅದನ್ನು ಈಗ ನೋಡಿದ್ರೆ ನಾನು ಅದಕ್ಕೆ ಇನ್ನು 5 ನಿಮಿಷದಲ್ಲಿ ಭಾಳಷ್ಟು ವಿಷಯಗಳಿದ್ದು ಅಂತ ಒಂದು ಊರಿನ ಗಂಗಾಂಬಿಕೆ ಅದೇ ಊರಿನಲ್ಲಿ ಐಕ್ಯವಾದ ಅನ್ನುವಂಥದ್ದು ಅಲ್ಲೇ ದೇಹಬಿಟ್ಟು ಹೀಗೆ ಆ ಊರಿಗೂ ನಮ್ಮೆಲ್ಲ ಗೆಳೆಯರ ಅಲ್ಲಿ ನಾವು ಮಠದ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ತಿದ್ದೀವಿ. ಆ ನಿಮಿತ್ತವಾಗಿ ಹಿಂದೆ ಸೇರಿದಂಥ ನಮ್ಮ ಪೂಜ್ಯರು ಕೂಡ ಇನ್ನೂ ಆಶೀರ್ವಚನ ನೀಡೋರಿರೋದ್ರಿಂದ ನೋ ನೇಷನ್ ಕ್ಯಾನ್ ರೈಸ್ ಅಬೌವ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಅಂತ ಹೇಳ್ತಾರೆ. ಒನ್ ಹೂ ಲವ್ಸ್ ಹಿಸ್ ಡ್ಯೂಟಿ ಅನ್ನೋದಕ್ಕೆ ನಾನು ಶಿಕ್ಷಕರು ಅನ್ನೋರೇ ಇದ್ರು. ನಮ್ಮ ಇಲ್ಲಿ ಪ್ರೇಕ್ಷಕರು ನಮ್ಮ ಎಲ್ಲ ಮಹಿಳೆಯರು ತಾವೇನಿದ್ದೀರಿ, ನಾನು ತಮಗೆಲ್ಲ ಯಾವ ರೀತಿ ಕೃತಜ್ಞತೆಯನ್ನು ಎಲ್ಲರ ಹೆಸರುಗಳು ಹೇಳೋದಕ್ಕೆ ನನಗಿಲ್ಲಿ ಸಮಯ ಇಲ್ಲ ಅಂತ ಹೇಳಿದೆ. ಆದರೆ ನಿಮ್ಮ ಇಷ್ಟೊಂದು ಅಮೂಲ್ಯವಾದ ಸಮಯವನ್ನು ತಾವೆಲ್ಲರೂ ಇಲ್ಲಿ ಕರುಣಿಸಿದಿರಲಿಲ್ಲ. ನಿಜವಾಗಿ ನಾನು ಯಾವುದೋ ಒಂದು ಸುಕೃತ ನನ್ನದು ಅಂತ ಹೇಳ್ಬೋದು. ಆವ ಜನ್ಮದ
ಪುಣ್ಯದ ಫಲವಿದೆಂದು ಕರುಡಿಯದು ಜೀವ ಭಾವದು ನಿಜ ನಿಷ್ಠೆ ಅಂತ ಅದನ್ನು ಮಹಾನ್ ತತ್ವ ಹೇಳ್ತಾರೆ. ಆದರೆ ಈಗಲೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆದ್ರೆ ತಾವು ಇಷ್ಟೊಂದು ಪ್ರೀತಿಯನ್ನು ತೋರಿಸಿದ್ರಲ್ಲ, ಆ ಪ್ರೀತಿ ನನಗೆ ಮೈಸೂರು, ದಿಲ್ಲಿ ಮೊದಲಾದ ಕಡೆಗೆ ಸನ್ಮಾನ ಆದ್ರೂ ಕೂಡ ಹಾಗೆ MK ಬಳಿ ನಮ್ಮ ಕಲ್ಮೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ 38 ವರ್ಷ ಅಲ್ಲಿನೂ ಸನ್ಮಾನ ಮಾಡಿದರು. ನೂರಾರು ಊರುಗಳಲ್ಲಿ ಸನ್ಮಾನ ಮಾಡಿದ್ರು. ನನಗೆ ಈಗ ತಾವು ಇಷ್ಟೆಲ್ಲ ಹಿರಿಯರ ನಡುವಾಗಿ ಈ ವಯಸ್ಸಿನೊಳಗೆ ಒಂದು ಸನ್ಮಾನ ಮಾಡುವಂಥ ಸೇವೆ, ನಾನು ರಿಟೈರ್ ಆದ ಬಳಿಕ ಅವ್ರ ಮಂತ್ರಿ ಇದ್ದಾಗ ಹೇಳ್ತಿದ್ದೆ, ನೀವು CBSE ಶಾಲೆ ಮಾಡೋಣ, ಅದಕ್ಕೆ ಜಾಗ ಗುರುತಿಸ್ಕೊಂಡು ತಗೊಳ್ಳೋಣ ಅಂತ. ಅವ್ರು ಭಾಳ ಸರಳ ಇತ್ತು. ಆದ್ರೆ ಅವರು ನೀವು ರಿಸೈನ್ ಮಾಡೋಣ ಅಂತಿದ್ರು. ಆ ಮಾತಿ ಇಟ್ಟಕೊಂಡು CBSE ಪ್ರಾರಂಭಿಸ್ಲಿಕ್ಕೆ ನನಗೆ 2 ವರ್ಷ ಸ್ಟೇಟ್ ಅವಾರ್ಡ್ ಇದ್ದದಕ್ಕೆ ಅವಕಾಶ ಇದ್ದದ್ರಲ್ಲಿ ಇಲ್ಲಿ ಬಂದೆ. ಆದ್ರೆ ಅವರ ಮಿತ್ರತ್ವದ ಆ ಒಂದು ಋಣ ಯಾವ ರೀತಿಯಾಗಿತ್ತಂದ್ರೆ, ನಾವಿಬ್ಬರು ಪರಮ ಪೂಜ್ಯರಾಗಿರುವಂಥ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಅಪ್ಪನಗೌಡರು, ಬಸವನಗೌಡರು ಹಾಗೂ ಎಲ್ಲ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಮಹನೀಯರನ್ನು, ಹಿರಿಯರನ್ನು ನೆನೆಸೋದ್ಲೇ ಕಾರ್ಯಕ್ರಮನ ಮಾಡೋದಲ್ಲ. ಅವರು ಯಾವ ರೀತಿಯಾಗಿ ಇಂಥ ಒಂದು ಅದ್ಭುತವಾದ, ನಾವು ಮಾಡಿದ್ದು ಏನೂ ಇಲ್ಲ, ಸಾಮಾನ್ಯವಾದಂಥದ್ದು. ನಮ್ಮ ಅಧ್ಯಕ್ಷರ ಆ ರೀತಿ ಆ ಒಂದು ಚಾಲನೆ, ಆಡಳಿತ ಮಂಡಳಿ ಆ ರೀತಿಯಾಗಿದೆ. ನಮ್ದೊಂದು SDVS ಫ್ಯಾಮಿಲಿ ಅಂತ, ನಮ್ದೊಂದು ಕುಟುಂಬ ಅನ್ನೋ ರೀತಿಯೊಳಗೆ ನಾವಿಲ್ಲಿ ಆ ರೀತಿಯ ಕಾರ್ಯ ಮಾಡ್ತಾ ಇರೋದ್ರಿಂದ ಬಹಳಷ್ಟು ವಿಷಯಗಳ ಹೇಳುವಂಥದ್ದು. ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು, ನಡೆಯುವುದು, ನುಡಿಯುವುದು ಸರಸಮ್ಯವಾಗಿಪ್ಪದಯ್ಯ ಶರಣರೊಡನೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯಗಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಾಂಗಗಳ ಕಳೆಗಳು. ಅದಕ್ಕೆ ನಾವೆಲ್ಲ ಅಂಥ ಒಂದು ಬದುಕು ಶರಣರ ರೂಪದೊಳಗೆ ಎಲ್ಲರನ್ನ ಆ ರೀತಿಯಾಗಿ ಕಾಣಬೇಕು. ನಾನು ಶರಣರ ಅಂತೇಳಿ ಒಂದು ಮಾತು ಹೇಳುವಾಗ ಖ್ಯಾತ ಸಾಹಿತಿ ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ವೀಣಾ ಬನ್ನಂಜೆ ನನಗೆ ಹೇಳಿದ್ರೆ, ನೀವು ಹಂಗೆ ಶರಣರು ಅಂತಿರಲಿಲ್ಲ, ನಾವು ಬಸವಣ್ಣ ಕಲಿಸಿದ್ದ ಅದನ್ನು ನಮ್ಗೆ ಅಂತ ಹೇಳಿ. ನಮ್ಮ ಪೂಜ್ಯ ಅಪ್ಪ ಶಿವಗಳವರು ಕೂಡ ಆ ವಚನ ಸಾಹಿತ್ಯವನ್ನು ಆ ರೀತಿಯಾಗಿ ಮಾಡ್ತಿದ್ರು. ಅವ್ರು ಎಂದೂ ಸ್ಟೇಜ್ ಮೇಲೆ ಕೂಡ ಕೆಳಗೆ ಕೂತಾನೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದರು. ನಮ್ಮ ಚರಂತಿ ಮಠ ಗುರುಗಳ ಮಗ ಬಂದಿದ್ದಾರೆ, ಅವ್ರು ಯಾವ ರೀತಿಯಾಗಿ ನಮಗಂತ ವಿದ್ಯಾರ್ಥಿ ಕೊಟ್ಟರು. ನಮ್ಮ ಅಗ್ರ ಸಜ್ಜನ ಮರಿಮೊಮ್ಮಗ ಅವರೆಲ್ಲರೂ ನನ್ನ ಎಲ್ಲ ಗುರುಗಳನ್ನ ನೆನೆಸೋದಕ್ಕೆ ಚಿಕ್ಕಮಠರಂತಹ ಗುರುಗಳನ್ನ ಬಹಳ